ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಯಾವುದರಲ್ಲಿ ಮೊದಲನೇ ಅಪ್ಡೇಟ್ಗೆ ಬ್ಯಾನ್ನ ಮೇಲೆತ್ತಿದ್ದರಂತೆ, ಲಿಫ್ಟ್ ಮಾಡಿರಂತೆ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಅವರು. ಶ್ರೀಶಾಂತ್ ಮೇಲೆ 3 ಇಯರ್ನ ಬ್ಯಾನ್ನ ಇರಲಾಗಿತ್ತು. ಸೊ ಅವ್ರು ಅದು ಇದು ಮಾತಾಡಿದ್ರಿಂದ ಬೋರ್ಡ್ ಬಗ್ಗೆ, ಸೊ ಅದು ಡಿಫಾಮೇಟರಿ ರಿಮಾರ್ಕ್ಸ್ ಆಗಿ ಇವ್ರ ಮೇಲೆ ಬ್ಯಾನ್ ಏರಲಾಗಿತ್ತು. ಇದನ್ನ ಇವಾಗ ಅಪ್ಲಿಫ್ಟ್ ಮಾಡಿದ್ರಂತೆ. ಬರೀ ಇವ್ರ ಮೇಲೆ ಬ್ಯಾನ್ ಮಾಡೋದು, ಲಿಫ್ಟ್ ಮಾಡೋದು ಇದೆ ಅದು ಅಲ್ಲಿ. ಪಾಪ ಇವ್ರ ಕೆರಿಯರೇ ಬರ್ಬಾದ್ ಆಗೋಗ್ಬಿಡ್ತು, ಕ್ರಿಕೆಟಿಂಗ್ ಕೆರಿಯರೇ ಬರ್ಬಾದ್ ಆಗೋಗ್ಬಿಡ್ತು. IPL ಇಂದ ಆ ಥರ ಬ್ಯಾನು, ಇಲ್ಲಿ ನೋಡ್ತವ್ರೆ ಈ ಥರ ಬ್ಯಾನು. ಹೌದು, ಕೇರಳ ಕ್ರಿಕೆಟಿಗೆ ಆಡ್ತಾ ಇದ್ರು, ಬಟ್ ಇವಾಗ ಮತ್ತೆ ಅವ್ರು ಕಮ್ ಬ್ಯಾಕ್ ಮಾಡೋದು, ಮತ್ತೆ ಆಡೋದು, ಮತ್ತೆ ಅವೆಲ್ಲ ನನಗೇನೋ ಕಾಣಿಸ್ತಾ ಇಲ್ಲ. ಮತ್ತೆ ಹೋಗ್ಬಿಟ್ಟು ಕೇರಳ ಕ್ರಿಕೆಟಿಗೆ ಆಡ್ತಾರೆ ಇವರು, ಅದು ಇದು ಮಾಡ್ತಾರೆ. ಬ್ಯಾನ್ ಲಿಫ್ಟ್ ಮಾಡಿರ್ಬೋದು ಅಷ್ಟೇ, ಬಟ್ ಫ್ಯೂಚರ್ ಅಂತೂ ಖಂಡಿತ ಇಲ್ಲ. ಅಪ್ಡೇಟ್ ನಂಬರ್ 2, ಶಾರ್ದುಲ್ ಠಾಕೂರ್ ಅವರು ಬ್ಲೇಮ್ನ ಹಾಕಿದ್ದಾರೆ, ನನ್ನ ನೆಟ್ಟಿಗೆ ಯೂಸ್ ಮಾಡ್ಕೊಂಡಿಲ್ಲ ಅಂತ. ಆಫ್ಟರ್ ದ 2024-2025 ಸೀಸನ್, ದ ಕೈಂಡ್ ಆಫ್ ಕ್ರಿಕೆಟ್ the season I had, I think I could have played a few more games and literally made a difference. ಹಂಗೆ ಹಿಂಗೆ ಮಾಡ್ಬಿಡ್ತಿದ್ದೆ ಅಂತೆಲ್ಲ ಹೇಳಿದ್ದಾರೆ. ಇಂಗ್ಲೆಂಡಲ್ಲಿ ಆಡಿದಾಗ ನಾನು ಬೌಲಿಂಗ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡಿಲ್ಲ. ನಾನು ಬ್ಯಾಟಿಂಗ್ ಬಗ್ಗೆ ಒಪ್ಕೊತೀನಿ, ನಾನು ಡಬ್ಬಾ ಶಾಟ್ಗಳನ್ನ ಆಡಿದೆ, ನನ್ನ ಶಾರ್ಟ್ಸಿಂದ ನಾನು ಉಣ್ಕೊಂಡು ಹೋದೆ. ಬಟ್ ಬೌಲಿಂಗಲ್ಲಿ ನಾನು ಚೆನ್ನಾಗಿ ಯೂಸ್ ಮಾಡ್ಕೊಬೋದಾಗಿತ್ತು ಲಾಸ್ಟ್ ಇಂಗ್ಲೆಂಡ್ ಟೂರ್ ಮಾಡಿದಾಗ ಅಂತ ಈಗ ಹೇಳ್ತಾ ಇದ್ದಾರೆ. ಸೊ ಏನಾದ್ರು ಅವಕಾಶ ಕೊಟ್ಟಿತ್ತು ಅಂದರೆ ನಾನು ಪಕ್ಕ ಅದನ್ನು ಗ್ರ್ಯಾಬ್ ಮಾಡ್ಕೊತಿದ್ದೆ, ಹಿಂಗೆ ಅಂತ ಎಲ್ಲ. ಸೊ ಆಗೋಗ್ಬಿಟ್ಟೈತೆ ಕತೆ ಇವಾಗ. ಆ್ಯಂಡ್ ಶಾರ್ದುಲ್ ಠಾಕೂರ್ನೇನು ಮೈನ್ ಇಂಡಿಯನ್ ಟೀಮಲ್ಲಂತೂ ಖಂಡಿತ ನೋಡ್ತಾ ಇಲ್ಲ BCCI ಅವರು. ಆ್ಯಂಡ್ ಅವರ ಸೆಂಟರ್ ಆಫ್ ಅಟ್ರಾಕ್ಷನಲ್ಲೂ ಕೂಡ ಖಂಡಿತ ಇಲ್ಲ. ಸೊ ಆಗೋಗ್ಬಿಡ್ತು, ಇವ್ರು ಬರೋದೇ ಇಲ್ಲ ಇಂಡಿಯನ್ ಟೀಮ್ಗೆ ಅಂತ ಹೇಳ್ತೀನಿ ನಾನು. ಪರ್ಫಾರ್ಮೆನ್ಸಿನ ಬರಬೇಕಾಗುತ್ತೆ ಡೊಮೆಸ್ಟಿಕಲ್ಲಿ. ಅಪ್ಡೇಟ್ ನಂಬರ್ 3 ಮಾತಾಡಿದ್ರೆ ಚತೇಶ್ವರ್ ಪೂಜಾರ ಅವರು ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಆ್ಯಂಡ್ ಇಂಡಿವಿಜುವಲ್ ಗೇಮ್ ಪ್ಲೇ ಬಗ್ಗೆ ಮಾತಾಡಿದ್ರೆ. ನನಗೆ ಡೌಟ್ ಇಲ್ಲ ಆಗಿರು, ಶ್ರೇಯಸ್ ಅಯ್ಯರ್ ಅವರು ಆಸ್ ಎ ಕ್ಯಾಪ್ಟನ್ನು ಯಾರು ಒಂದು ಮಾಡ್ತಾರೆ ಅಂತ ಅನ್ನಿಸಿದೆ. ಬಟ್ ಅವ್ರಿಗೆ ಚಾಲೆಂಜ್ ಇರೋದಲ್ಲಿ ಅಂದರೆ T20s ಅಂತ ಬಂದಾಗ ಅದು ಅವರ ಬ್ಯಾಟಿಂಗ್, ಅವರ ಪರ್ಸ್ನಲ್, ಅವರ ಇಂಡಿವಿಜುವಲ್ ಸ್ಕೋರಿಂಗು ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಥರ ಕಾಣಿಸ್ತಿದೆ. ಹೆವಿ ಚಾಲೆಂಜ್ ಇರುತ್ತೆ ಇಂಡಿಯನ್ ಟೀಮ್ ಅಂತ ಬಂದಾಗ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಇದು ಮ್ಯಾಚ್ಗಿನ ಮುಂಚೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಸೊ ಅವ್ರು ನೋಡಿದ್ರೆ ಸ್ಟೇಟ್ಮೆಂಟ್ನ ಕೇಳಿಸ್ಕೊಂಡೇ ಒಂದು ಹಾಫ್ ಸೆಂಚುರಿನ ಬೇರೆ ಇಟ್ಟರು ಕಮ್ ಬ್ಯಾಕ್ ಮಾಡೋದು ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸಲ್ಲಿ. ಸೊ ಚಾಲೆಂಜ್ ಇರೋದು ಕ್ಯಾಪ್ಟನ್ಸಿ ಅಲ್ಲ, ಚಾಲೆಂಜ್ ಇರೋದವ್ರಿಗೆ ಬ್ಯಾಟಿಂಗು. ಆ್ಯಂಡ್ IPL ಕ್ಯಾಪ್ಟನ್ಸಿ ಮಸ್ತಾಗಿ ಮಾಡಿದರೆ, ಪಂಜಾಬ್ ಕಿಂಗ್ಸ್ ಸಖತ್ತಾಗಿ ಕ್ಯಾಪ್ಟನ್ಸಿ ಮಾಡಿದರೆ, KKR ಮಸ್ತಾಗಿ ಮಾಡಿದರೆ, ಅದಕ್ಕೋಸ್ಕರನೇ BCCI ಅವರು ಕರ್ಕೊಂಬಂದು ಇಲ್ಲಿ ಕೂರಿಸಿರುವಂಥದ್ದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡೋಣ ಶ್ರೇಯಸ್ ಅಯ್ಯರ್ ಎಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ ಟೀಮ್ ಇಂಡಿಯಾನ ಅಂತ. ಅದು 2028 ವರ್ಲ್ಡ್ ಕಪ್ ವರ್ಗೂ ಇರ್ತಾರ, ಅಲ್ಲಿವರೆಗೂ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರ, ಅಥವಾ ಮೊದಲು ಏನಾದ್ರು ಎತ್ಕೊಡ್ತಾರ, ಎತ್ತಂಗೆ ಮಾಡ್ಬಿಡ್ತಾರ BCCI ಅಂತ. ಅಪ್ಡೇಟ್ ನಂಬರ್ 4, ಶ್ರೇಯಸ್ ಅಯ್ಯರ್ ಅವರ ನನ್ನ ಇನ್ನಿಂಗ್ಸ್ ನೋಡ್ಬಿಟ್ಟು ಇರ್ಫಾನ್ ಪಠಾಣ್ ಅವರು ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಅವ್ರು ಹೇಳೋದೇನು ಅಂತಂದರೆ, ನೆನ್ನೆ ಇನ್ನಿಂಗ್ಸ್ ಏನಿತ್ತು ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇನ್ನಿಂಗ್ಸ್ ಆಗಿತ್ತು. ಯಾಕಂದರೆ ಅಂಡರ್ ಪ್ರೆಷರ್ ಬಂದಂಥ ಇನ್ನಿಂಗ್ಸು, ಬ್ಯಾಕ್ ಟು ಬ್ಯಾಕ್ ಫೈಲ್ ಆಗಿದ್ರು, ಜೊತೆಗೆ ಇಂಡಿಯಾ 6 for 2 ಇತ್ತು. ಸೊ ಆ ಟೈಮಲ್ಲಿ ಬಂದಂಥ ಇನ್ನಿಂಗ್ಸ್ ಇದಾಗಿತ್ತು. ಸೊ ಅದರಿಂದ ಶ್ರೇಯಸ್ ಅಯ್ಯರ್ ಸಖತ್ತು ಮಸ್ತು ಚಿಂದಿ, ದಿಸ್ ಇಸ್ ವಾಟ್ ಯು ವಾಂಟ್ ಫ್ರಮ್ ಯುವರ್ ಲೀಡರ್, ದಿಸ್ ಇಸ್ ವಾಟ್ ಇಸ್ ಕೇಪಬಲ್ ಆಫ್ ಅಂತ ಸ್ವಲ್ಪ ಬಿಲ್ಡಪ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ಅಪ್ರಿಷಿಯೇಷನ್ ಪೋಸ್ಟ್ ಅಂತೂ ಬಂದಿದೆ. ಸೊ ಅಪ್ರಿಷಿಯೇಟ್ ಮಾಡಲೇಬೇಕು ಗುರು. ಬರೀ ನೆಗೆಟಿವ್ ಆಸ್ಪೆಕ್ಟ್ಸ್ಗಳನ್ನ ನೋಡಿ ಟಾಸ್ಕ್ ಇದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ಬಿಟ್ರು ಅದು ಇದು ಅಂತೆಲ್ಲ ಬರೀ ನೆಗೆಟಿವ್ ಹೇಳೋದಲ್ಲ, ಪಾಸಿಟಿವ್ ಕೂಡ ಹೇಳ್ಬೇಕು. ಶ್ರೇಯಸ್ ಅಯ್ಯರ್ ನೆಗೆಟಿವ್ ಬ್ಯಾಟಿಂಗ್ ಆಡಿದ್ರು ಗುರು ಅಂತ. ಅಪ್ಡೇಟ್ ನಂಬರ್ 5, ಸಾಯಿ ಸುದರ್ಶನ್ ಮಾತಾಡಿದ್ರೆ MS ಧೋನಿ ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ, ಜಸ್ಪ್ರೀತ್ ಬುಮ್ರಾ ಬಗ್ಗೆ ಎಂಕರೇಜ್ ಮಾಡ್ತಾರೆ ಎಲ್ಲರೂ. ನಾನು ಆಡ್ತಾ ಇರೋಂಥದ್ದು IPL ಅಲ್ಲಿ ನೋಡ್ತು ಅಂತಂದಾಗ ಖಂಡಿತ ಎಲ್ಲರೂ ದೊಡ್ಡ ಪ್ಲೇಯರ್ಸ್ಗಳೇನಿದ್ರೆ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾ ಇದ್ದಾರೆ. ಈ ಸೀಸನ್ನು 100 ಹೊಡೆದೆ CSK ಮೇಲೆ. 100 ಹೊಡಿತಾ ಇದ್ದಂಗೆ MS ಧೋನಿನ ಬೀಟ್ ಮಾಡೋದಕ್ಕೆ ಅಂತ ಹೋದೆ. ಧೋನಿ ಹೇಳಿದ್ದು ಒಂದೇ ನನಗೆ, ಅದೇನು ಅಂತಂದರೆ, ನೆಟ್ಟಿಗೆ ಆಡ್ತಾ ಇದ್ದಲ್ಲಪ್ಪ ನೀನು, ಮಸ್ತಾಗಿ ಆಡ್ತಾ ಇದ್ದಲ್ಲ, ಮತ್ತು ಏನು ಕಲಿಸ್ಬೇಕು ನಾನು ನಿನಗೆ, ಸಖತ್ತಾಗಿ ಆಡ್ತಿದ್ದೆ, ಹೋಗು ಗುರು ನೀನು ಅಂತ ಹೇಳಿದ್ರಂತೆ. ಸೊ ಧೋನಿ ಅವ್ರ ಹತ್ರ ಅಂದರೆ ಜಸ್ಟ್ ಹೋಗಿ ನೋಡ್ಬೇಕಾಗಿತ್ತಂತೆ ಧೋನಿ ಅವ್ರನ್ನ. ಸೆಂಚುರಿ ಹೊಡೆದಾಗ್ಲೂ ಕೂಡ ಹೋಗ್ಬಿಟ್ಟು ನೋಡ್ಬೇಕಾಗಿತ್ತು. ಅವ್ರು ಏನು ಹೇಳ್ಕೊಡ್ಲಾರ, ಅವ್ರು ಜಸ್ಟ್ ನೋಡ್ಬೇಕಾಗಿತ್ತಂತೆ, ಅವರ ಪ್ರೆಸೆನ್ಸ್ ಇರಬೇಕಾಗಿತ್ತಂತೆ. ಸೊ ಅಷ್ಟು ಅಡೋರ್ ಮಾಡಿದ್ರು ಇವರು ಸಾಯಿ ಸುದರ್ಶನ್ ಅವರು MS ಧೋನಿ ಅವ್ರನ್ನ. ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರಂತೆ. ಈ ಸೀಸನು ಅನ್ನೋದು ಗುಡ್ ಸೀಸನ್, ಸಖತ್ತಾಗಿ ಆಡಿದ್ಯಾ ಗುರು ಅಂತ. ಆ್ಯಂಡ್ ಬುಮ್ರಾ ಅವರು ಲಾಸ್ಟ್ ಸೀಸನು ಮಸ್ತಾಗಿ ಆಡಿದ್ಯಾ ಗುರು ಅಂತ ಅಪ್ರಿಷಿಯೇಟ್ ಪ್ಯಾಕ್ ಮಾಡಿದ್ರಂತೆ. ಅಬ್ವಿಯಸ್ಲಿ ಎಷ್ಟೆಷ್ಟು ಅವಾರ್ಡ್ಗಳನ್ನ ತೊಗೊಂಡಿದ್ದಾರೆ ಸಾಯಿ ಸುದರ್ಶನ್ ಕಳೆದ 3 ವರ್ಷದಿಂದ ತೊಗೊಂಡು ನೋಡ್ತವ್ರೆ. ಅಷ್ಟು ಕನ್ಸಿಸ್ಟೆಂಟ್ ಆಗಿ ಆಡಿರುವಂಥ ಪ್ಲೇಯರ್ಗಳು ಇಲ್ವೇ ಇಲ್ಲ ಅಂತ ಅನ್ಕೊಳ್ಳಿ. ಅಪ್ಡೇಟ್ ನಂಬರ್ 6, CSK CEO ಆಗಿರೋ ಕಾಶಿ ವಿಶ್ವನಾಥನ್ ಅವರು ಅಫಿಷಿಯಲ್ ಕನ್ಫರ್ಮೇಷನ್ ಹಾಕೊಂಡಿದ್ದಾರೆ. ಮಗ ಹಾರ್ದಿಕ್ ಪಾಂಡ್ಯ CSK ಅದು ಇದು ಅಂತೆಲ್ಲ ನೆನ್ನೆ ಸಿಕ್ಕಾಪಟ್ಟೆ ಪೋಸ್ಟ್ಗಳು ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನ ನೋಡ್ತಂತ ಕಾಶಿ ವಿಶ್ವನಾಥನ್ ಅವರು ಕೊಟ್ಟಿರುವಂಥ ಅಫಿಷಿಯಲ್ ಸ್ಟೇಟ್ಮೆಂಟು, ವಿ ಹ್ಯಾವ್ ನಾಟ್ had any discussion, this will be done only after the season review. ನಾವು ಸೀಸನ್ ರಿವ್ಯೂನೇ ಮಾಡಿಲ್ಲ, ಇನ್ನು ನಾವೇನು ಗಣನೆಗೆ ತಗೊಂಡಿಲ್ಲ, ನಾವಿನ್ನ ಯೋಚನೆ ಮಾಡಿಲ್ಲ, ಏನೇನು ಮಾಡಬೇಕು ಅಂತ ನಾವು ಅದನ್ನು ತಗೊಂಡೇ ಇಲ್ಲ, ಒಂದು ಬುಕ್ಲೆಟ್ ತಗೊಂಡೇ ಇಲ್ಲ ನಾವು ಯೋಚನೆ ಮಾಡೋದಕ್ಕೆ, ಟಿಕ್ ಮಾರ್ಕ್ ಹಾಕೋದಕ್ಕೆ, ಹಿಂಗೆ ಇವ್ರನ್ನ ಬಿಡಬೇಕು, ಇವ್ರನ್ನ ತಗೋಬೇಕು, ಇವ್ರನ್ನ ಇಟ್ಕೋಬೇಕು, ಅದು ಇದು ಅನ್ನೋದಕ್ಕೆ. ಸೊ ಇನ್ನು ಅದೇನು ಪ್ರಯತ್ನ ಮಾಡ್ತಾನೆ ಇಲ್ಲ ನಾವಿಲ್ಲಿ MLC ಅಲ್ಲಿ ಇದ್ದೀವಿ ಇವಾಗ ಕರೆಂಟ್ಲಿ. ಸೊ ಇದೆಲ್ಲ ಆದಮೇಲೆ ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ಇದು ಜಸ್ಟ್ ಬ್ಲಫ್ ಅಷ್ಟೇ.
ಅದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗ್ತಾ ಇರುವಂಥ ರೂಮರ್ಸ್ಗಳು ಅಷ್ಟೇ. ಹಾರ್ದಿಕ್ ಪಾಂಡ್ಯ ಇನ್ CSK ಅಂತ ಏನು ಎಲ್ಲ ಬರ್ತಾ ಇದೆ, ಸೊ ಇದು ಜಸ್ಟ್ ರೂಮರ್ಸ್ ಅಂತ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 7, ಶ್ರೇಯಸ್ ಅಯ್ಯರ್ ನೆನ್ನೆ ಮಾತಾಡಿದಂಥ ರೀತಿ ಏನಿದೆ ಅದು ಸಿಕ್ಕಾಪಟ್ಟೆ ಜನಕ್ಕೆ ಅರ್ಟ್ ಆಗಿ ಹೋಗ್ಬಿಟ್ಟಿದೆ ವೈಭವ್ ಸೂರ್ಯವಂಶಿ ಮ್ಯಾಟಲ್ಲಿ. ವೈಭವ್ ಸೂರ್ಯವಂಶಿ ಆಡಿಸ್ತಿರ ಇಲ್ವಾ ಅಂತ ಕೇಳಿದಾಗ ವೈಭವ್ ಸೂರ್ಯವಂಶಿ ಒಬ್ಬರ ಪರ್ಫಾರ್ಮ್ ಮಾಡಿರೋ, ಸಂಜು ಸ್ಯಾಮ್ಸನ್ ಆಡಿಲ್ವಾ, ಅಭಿಷೇಕ್ ಶರ್ಮಾ ಆಡಿಲ್ವಾ, ಎಲ್ಲ ಆಡೋರಪ್ಪ, ಸ್ವಲ್ಪ ವೆಯ್ಟ್ ಮಾಡಬೇಕು. ವೈಭವ್ ಸೂರ್ಯವಂಶಿ ಏನು ಅವ್ರು ಪರ್ಫಾರ್ಮ್ ಮಾಡಿಲ್ವಾ, ಅವರು ಮಸ್ತಾಗಿ ಆಡಿದ್ದಾರೆ. ಏನು ವೈಭವ್ ಸೂರ್ಯವಂಶಿ ಮಾತನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು. ಇದು ಹೆಂಗ್ ಗೊತ್ತಾ, ಶ್ರೇಯಸ್ ಅಯ್ಯರ್ಗೆ ಮಾತಾಡಕ್ಕೆ ಬರುತ್ತೆ, ಬಟ್ ಒಂದು ಸಾಫ್ಟ್ನೆಸ್ಸು ಇಲ್ಲ. ಒಂಥರ ಮಾತಲ್ಲಿ ಒರಟ ಶ್ರೇಯಸ್ ಅಯ್ಯರು, ಬಟ್ ಮನಸ್ಸಲ್ಲಿ ನಿಜಾಲು ಒಳ್ಳೆಯವ್ರೆ ಶ್ರೇಯಸ್ ಅಯ್ಯರು. ಬಟ್ ಏನು ಮಾಡ್ತೀರಾ, ಜನಕ್ಕೆ ಹೊಡ್ತಾನೆ ಆಗೋದಿಲ್ಲ. ಸೊ ಅವರು ಸ್ವಲ್ಪ ಒರಟಾಗಿ ಹೇಳಿದ್ದಾರೆ. ಅದನ್ನೇ ಬೇರೆ ಥರ ಹೇಳ್ಬೋದು. ಇವಾಗ ವೈಭವ್ ಸೂರ್ಯವಂಶಿ ಮಾತ್ರ ಆಡಿರೋದು, ಬೇರೆಯವರೆಲ್ಲ ಆಡಿಲ್ವಾ ಅನ್ನೋದಕ್ಕಿಂತ ಇಲ್ಲಪ್ಪ, ಬೇರೆಯವ್ರೆಲ್ಲ ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಅದು ಸೂರ್ಯಕುಮಾರ್ ಅವ್ರು ಸಖತ್ತಾಗಿ ಮಾತಾಡ್ತಾರೆ. ಸೂರ್ಯಕುಮಾರ್ ಅವ್ರು ಬೆಣ್ಣೆಲಿ ಹಂಗೆ ತೇಲಿಸ್ಬಿಡ್ತಾರೆ, ಯಾರಿಗೂ ಹೊರಟ ಆಗ್ಬಾರ್ದು, ಹಂಗೆ ಬೆಣ್ಣೆ ತೆಗ್ದಂಗೆ ತೆಗಿತಾರೆ, ಬೆಣ್ಣೆ ಕೂದಲು ತೆಗ್ದಂಗೆ ತೆಗೆದು ಬಿಡ್ತಾರೆ. ಸೊ ಇವ್ರು ಸ್ವಲ್ಪ ಶ್ರೇಯಸ್ ಸ್ವಲ್ಪ ಮಾತಾಡೋದೇ ಒಂದು ಸ್ವಲ್ಪ ಹೊರಟತನ, ಏನೋ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಅವ್ರು ಬೆಳೆದು ಬಂದಿರೋದೇನೆ ಹಿಂಗೆ, ಅವರು ಬೆಣ್ಣೆ ಹಚ್ಚಿ ಮಸಾಲ ಹಚ್ಚಿ ಎಲ್ಲ ರೂಢಿ ಇಲ್ಲ. ಅಪ್ಡೇಟ್ ನಂಬರ್ 7, ಶ್ರೀಶಾಂತ್ ಅವ್ರು ಸ್ವಲ್ಪ ರೊಚ್ಕೆದ್ ಬಿಟ್ಟಿದ್ರೆ, ಚೇಂಜ್ ಮಾಡ್ರಪ್ಪ ಕೋಚ್ನ, ಸಾಕು ತಲೆನೋವಾಗಿ ಹೋಗ್ಬಿಟ್ಟಿದೆ ಕೋಚ್ ಸವಾಸ ಅಂತ. ಗಂಭೀರಣ್ಣನ ಚೇಂಜ್ ಮಾಡ್ಬಿಡ್ರೆ ಇಂಡಿಯನ್ ಟೀಮ್ ಕೋಚ್ ಬೇಕಾಗಿಲ್ಲ, ಒಬ್ರು ಮೆಂಟರ್ ಬೇಕು, ಒಬ್ಬ ಬ್ರದರ್ ಥರ ಇರೋವಂಥವ್ರು ಬೇಕು, ಮುಂದೆ ನಿಂತ್ಕೊಂಡು ಹೇಳ್ಕೊಂಡು ಕೊಡೋವಂಥವ್ರು ಬೇಕು, ಒಂಥರ ಅವ್ರನ್ನ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡುವಂಥವ್ರು, ಒಂಥರ ಕಂಫರ್ಟಬಲ್ ಆಗಿ ಟ್ರೀಟ್ ಮಾಡುವಂಥವ್ರು ಬೇಕು. ಗೆದ್ದಾಗ ಹಿಗ್ಗದು, ಬಿದ್ದಾಗ ಮಕಾನ ಹ್ಯಾಪ್ ಮೊರೆ ಮಾಡ್ಕೊಳ್ಳೋದು, ಗೆದ್ದಾಗ ಅಂತ ಅಲ್ಬಿಟ್ಕೊಂಡು ಕೂತ್ಕೊಳ್ಳೋದು, ಸೊ ಇದೆಲ್ಲ ಮಾಡ್ತಾ ಇದ್ದಾರೆ ಕೋಚು. ಅದೆಲ್ಲ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ದಾರೆ. ಸೊ ಗಂಭೀರ್ ಅಣ್ಣಂದು ಹಂಗೆ ಹಿಂಗೆ ಮೇಲೆ ಕೆಳಗೆ ಇದೆ ಗುರು ಗ್ರಾಫು. ಹೌದು, T20 ವರ್ಲ್ಡ್ ಕಪ್ ಗೆಲ್ಸಿದ್ರು, ಅದು ಗೆಲ್ಸಿದ್ರು, ಚಾಂಪಿಯನ್ಸ್ ಟ್ರೋಫಿ ಗೆದ್ವಿ, ಹೆಂಗಿದ್ರಿ ಇದು ಹಿಂಗಿದ್ವಿ ಅವರ ಒಂದು ಕೋಚಿಂಗ್ ಪೀರಿಯಡಲ್ಲಿ. ಬಟ್ ಚೆನ್ನಾಗಿ ಕೇಳ್ತಾರೆ ಐರ್ಲೆಂಡ್ ಸೀರೀಸ್ನ ಯಾಕೆ ಸೋತ್ರಿ ಇವರು ಅಂತ. ಸೊ ಒಂದು ನೆಗೆಟಿವ್ನೇ ಕೇಳೋದು, 1000 ಪಾಸಿಟಿವ್ನೇ ಕೇಳಲ್ಲ, ಯಾರು ಒಂದು ನೆಗೆಟಿವ್ನೇ ಕೇಳೋದು. ಅಪ್ಡೇಟ್ ನಂಬರ್ 8, ಸಂಜು ಸ್ಯಾಮ್ಸನ್ ಅವರ ಸ್ಟ್ಯಾಟ್ಸ್ನ ನೋಡ್ತಾ ಇದ್ದೆ ಮಗ ನಾನು. ಸಂಜು ಸ್ಯಾಮ್ಸನ್ ಅವ್ರದ್ದು ಲಾಸ್ಟ್ 10 ಇನ್ನಿಂಗ್ಸ್ನ ನೋಡಿ ಹೆಂಗಿದೆ ಅಂತ. ಅವೇ ಇಂಡಿಯಾಯಿಂದ ಈಚೆ ಕಡೆ ನೋಡ್ತು ಅಂತ ಅಂದಾಗ ಅವ್ರು ಸ್ಕೋರ್ ಮಾಡಿರುವಂಥ ರೀತಿ ನೋಡಿ ಹೆಂಗಿದೆ ಅಂತ. ಡಕ್ 5 ಡಕ್ಸ್ಗಳು ಇದೆ ಮಗ, ಕಂಟಿನ್ಯೂಸ್ ಆಗಿ 5 ಡಕ್ಸ್ಗಳಿದೆ. 10 ಇನ್ನಿಂಗ್ಸಲ್ಲಿ 2 ಸೆಂಚುರಿ ಇದೆ. ಒಡಲ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನೋದಿಲ್ಲ. 2 ಸೆಂಚುರಿ ಬಂದರೆ ಸೆಂಚುರಿ ಬಂದಿದೆ, ಇಲ್ಲಾಂದ್ರೆ ಸಿಂಗಲ್ ಡಿಜಿಟ್ ಬಂದಿಲ್ಲ, ಇಲ್ಲಾಂದ್ರೆ ಡಕ್ಔಟ್ ಆಗಿದ್ದಾರೆ. ಸೊ ಅವೇ ಇವರಿಗೆ ಒಂಥರ ತೀರಾ ಹಿಕ್ಸುತ್ತೆ, ಇಲ್ಲಾಂದ್ರೆ ತೀರಾ ಕೊಗ್ಸುತ್ತೆ. ಸೊ ಆ ಥರ ಇವರ ಸ್ಟ್ಯಾಟ್ಸ್ ಹೇಳ್ತಾ ಇದೆ ಮಗ. ಒಟ್ನಲ್ಲಿ ಮಿಡಿಲ್ ಇರುವಂಥ ಸ್ಕೋರ್ 20, 30, 40 ಈ ಥರ ಸ್ಕೋರ್ ಬಂದೇ ಇಲ್ಲ ಲಾಸ್ಟ್ 10 ಇನ್ನಿಂಗ್ಸ್ ನೋಡ್ತು ಅಂತ T20s. ಅಪ್ಡೇಟ್ ಬಂದ ಸನಿ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ನಿನ್ನೆ ಮ್ಯಾಚ್ ಫೇಲ್ ಆದ ನಂತರ ಸಂಜು ಸ್ಯಾಮ್ಸನ್ ಪಾಯಿಂಟಿಗೆ ಕ್ಯಾಚ್ ಬಿಟ್ಬಿಟ್ಟು ಔಟ್ ಆಗ್ತಿದ್ದಂಗೆ ಇವರು ಹೇಳಿದ್ದು ಇದು, ಸನಿ ಯು ಹ್ಯಾವ್ ಟು ಬಿ ಪೇಷಂಟ್ ವಿತ್ ಸಂಜು ಸ್ಯಾಮ್ಸನ್, ಇ ವಿಲ್ ಡಿಲಿವರ್ ಅಂತ ಹೇಳಿದರೆ. ಸ್ವಲ್ಪ ಪೇಷನ್ಸ್ ಇರಲಮ್ಮ, 4 ಮ್ಯಾಚ್ ಫೇಲ್ ಆಗಿದ್ದಾರೆ, ಹೌದು ಕಂಟಿನ್ಯೂಸ್ ಆಗಿ ಸ್ಟ್ರೀಕಾಗಿ ಫೇಲ್ ಆಗಿದ್ದಾರೆ. ಇರಿ ವರ್ಲ್ಡ್ ಕಪ್ಪಲ್ಲಿ ಹಿಂಗೆ ತಾನೇ ಆಗಿತ್ತು, ಸ್ಟಾರ್ಟಿಂಗಲ್ಲಿ ಫೇಲ್ ಆಗಿದ್ರಲ್ಲ ಸಂಜು ಸ್ಯಾಮ್ಸನು, ಆಮೇಲೆ ಬಂದ್ಬಿಟ್ಟು ಇಟ್ಟರಲ್ಲ ಗೂಟನ. ಸ್ವಲ್ಪ ವೆಯ್ಟ್ ಮಾಡಿ, 4 ಮ್ಯಾಚ್ ಫೇಲ್ ಆಗ್ಬಿಟ್ರಿ ಏನಲ್ಲಿ ದೊಡ್ಡ ಇದಾಗ್ಬಿಡ್ತಾ. IPL ನೋಡಿದಲ್ಲ, ಸೆಂಚುರಿ ಮೇಲೆ ಸೆಂಚುರಿ ಹೊಳಿಸ್ತಿಲ್ವಾ. ಸೊ ಅವ್ರ ಹತ್ರ ಕಲೆ ಇದೆ, ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ. ಬಟ್ ಇಲ್ಲಿ ವೆಯ್ಟ್ ಮಾಡೋದು ಪ್ರಾಬ್ಲಮ್ ಅಲ್ಲವೇ ಅಲ್ಲ. ವೈಭವ್ ಸೂರ್ಯವಂಶಿ ಪ್ರೆಷರ್ ಕುಕ್ಕರ್ ಥರ ಕೂತ್ಕೊಂಡವ್ರಲ್ಲಿ, ಒಂಥರ ಆ ಥರ ಆಡ್ದಂಥ ಬ್ಯಾಟರ್ ಕೂತ್ಕೊಂಡಿರುವಂಥ ಟೈಮಲ್ಲಿ ಇವರು ಟೈಮ್ ಕೊಡಿ ಕೊಡ್ಬೇಕಂತ ಜಾಸ್ತಿ ಕೊಡೋಕ್ಕಾಗೋದಿಲ್ಲ. ಸೊ 4 ಕಂಟಿನ್ಯೂಸ್ ಆಗಿ ಫೇಲ್ ಆಗಾದ್ಮೇಲೆ ಸ್ವಲ್ಪ ಪ್ರೆಷರ್ ಕುಕ್ಕರು ಹಂಗೆ ಬ್ಲಾಸ್ಟ್ ಆಗೋ ಥರ ಇರುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಅವಕಾಶ ಕೊಡ್ಬೋದು ಸಂಜು ಸ್ಯಾಮ್ಸನ್ಗೆ. ನೆಕ್ಸ್ಟ್ ಮ್ಯಾಚು ಫೇಲ್ ಆಯಿತು ಅಂದರೆ ಖಂಡಿತ ವೈಭವ್ ಸೂರ್ಯವಂಶಿ ಪ್ರೆಷರ್ ಕುಕ್ಕರ್ ಅದು ಬ್ಲಾಸ್ಟ್ ಆಗೇ ಆಗುತ್ತೆ. ಅಂಡ್ ಚಾನ್ಸ್ ಕೊಡಲೇಬೇಕಾಗುತ್ತೆ ವೈಭವ್ ಸೂರ್ಯವಂಶಿಗೆ. ಅಪ್ಡೇಟ್ ನಂಬರ್ 11, ಹ್ಯಾರಿ ಬ್ರೂಕ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಕ್ಕೆ ಅವರು ಬೇರೆ ಲೀಗ್ಗಳಲ್ಲಿ ಆಡ್ತಾ ಇಲ್ಲ ಅಂತ. ಅವರು ಹೇಳೋ ಪ್ರಕಾರ ನೋಡೋದು ಅಂದರೆ, ಅವರು ಇಂಗ್ಲೆಂಡ್ ಕ್ರಿಕೆಟ್ಗೆ ಸಂಪೂರ್ಣವಾಗಿ, ಬೆನ್ ಸ್ಟೋಕ್ಸ್ ಹೇಳ್ತಿದ್ರಲ್ಲ, ಇಂಗ್ಲೆಂಡ್ ಕ್ರಿಕೆಟ್ಗೆ ಸಂಪೂರ್ಣವಾಗಿ ನನ್ನ ಒಂದು ಜೀವನವನ್ನೇ ಮುಡಿಪಾಗಿ ಇಟ್ಬಿಟ್ಟಿದ್ದೀನಿ ಅಂತ. ಸೊ ಇವರು ಹೇಳ್ತಿರೋದು ಅದನ್ನೇ, ಹ್ಯಾರಿ ಬ್ರೂಕು ಬೇರೆ ಲೀಗ್ಗಳಿಗೆಲ್ಲ ಹೋಗಲ್ಲ ನಾನು, ಬರೀ ಇಂಗ್ಲೆಂಡ್ ದೇಶಕ್ಕೋಸ್ಕರ ಮಾತ್ರ ಆಡ್ತೀನಿ ನಾನು ಅನ್ನೋ ಹತ್ರ ನನ್ನ ಮೈಂಡ್ ಸೆಟ್ ಇವಾಗ ಕರೆಂಟ್ಲಿ ದೇಶಕ್ಕೋಸ್ಕರ ಮಾತ್ರ ಆಡೋ ಥರ ಇದೆ ಅಂತ ಹೇಳಿದ್ದಾರೆ. ಸುಮ್ಮನೆ ಏನಕ್ಕೆ ಬೇಜಾನ್ ಬಿದ್ದಿರಬೇಕು ಅಂತ ಕಾಣಿಸಿದೆ ದುಡ್ಡು, ಜೊತೆಗೆ ಒಬ್ವಿಯಸ್ಲಿ ದೇಶಕ್ಕೆ ಮಾತ್ರ ಆಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದ್ರೂ ಕೂಡ ಇರ್ಬೋದು. ಆ್ಯಂಡ್ ಇಂಡಿಯಾದಲ್ಲಿ ಅಷ್ಟು ಅವ್ರದ್ದು ಆವಳಿ ಕೂಡ ನಡೆಯಲ್ಲ. IPL ಅಂತ ಬಂದಾಗ ಗೊತ್ತಿರೋದೆ ನಿಮಗೆ, ಯಾರಿಬ್ರು ಯಾವ ಥರ ಆಡಿದ್ದಾರೆ ಅಂತ. IPL ಅಂತ ಬಂದಾಗ ಫ್ಲಾಪ್ ತೋರಿಸಿದ್ದಾರೆ, ಪದೇ ಫ್ಲಾಪ್ ಆಗಿದ್ದಾರೆ. ಸೊ ಅದು ಕೂಡ ಬ್ಯಾಕ್ಗ್ರೌಂಡಲ್ಲಿ ಇದ್ದೇ ಇರುತ್ತೆ. ಬರೀ ಅದೊಂದೇ ಮಾತ್ರ ಅಂತ ಅಲ್ಲ, ಅಂದರೆ ಬೇರೆ ಕಡೆ ಈಚೆ ಕಡೆನೂ ಲೀಗ್ ಆಡ್ಬೋದು ಅವ್ರು ಬೇಕು ಅಂತಾರೆ, ಬಟ್ ಅದು ಕೂಡ ಆಡೋದಕ್ಕೆ ಅವರು ರೆಡಿ ಇಲ್ಲ. ಬರೀ ಇಂಗ್ಲೆಂಡ್ ಕ್ರಿಕೆಟಿಗೆ ಮಾತ್ರ ಆಡಬೇಕು ಅಂತ ಅವರ ಪರ್ಸನಲ್ ಅಭಿಪ್ರಾಯ. IPL ಆಡಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇಷ್ಟವಾಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕುದುರಿಸಿ ಮಗ.